ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ ಚಾನೆಲ್ಗೆ ಸ್ವಾಗತಿಸುತ್ತಾ ನಾವು 2024 ಸೆಪ್ಟೆಂಬರ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಸ್ನೇಹಿತರೆ, ತಾವೇನಾದ್ರೂ ಹೊಸಬರಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಮ್ಮ ಚಾನೆಲ್ ನಲ್ಲಿ ನಿಮಗೆ ಪ್ರತಿನಿತ್ಯದ ಕರೆಂಟ್ ಅಫೇರ್ಸ್ ಸಹ ಲಭ್ಯವಿರುತ್ತವೆ. ಇವತ್ತಿನ ಒಂದು ತರಗತಿಯಲ್ಲಿ 70ನೇ ರಾಷ್ಟ್ರೀಯ ಚಲನಚಿತ್ರದ ಪ್ರಶಸ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. 2024 ಆಗಸ್ಟ್ 16ರಂದು ಮುಂಬೈನಲ್ಲಿ 2022ನೇ ಸಾಲಿನ ಉತ್ತಮ ಸಿನಿಮಾಗಳಿಗೆ ವಿವಿಧ ವಿಭಾಗಗಳಲ್ಲಿ 70ನೇ ಅಂದ್ರೆ ಸ್ನೇಹಿತರೆ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಘೋಷಿಸಲಾಯಿತು. 2023ರಲ್ಲಿ 69ನೇ ಆವೃತ್ತಿ ಇತ್ತು. 69ನೇ ಆವೃತ್ತಿಯ ಒಂದು ಪ್ರಶಸ್ತಿ ಆದರೆ 2024ರಲ್ಲಿ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ 2024ರಲ್ಲಿ ನಡೆದಂತಹ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಮಲಯಾಳಂ ಯಾವ ಭಾಷೆ ಅಂದ್ರೆ ಮಲಯಾಳಂ ಭಾಷೆಯ ಆಟಂ ಅತ್ಯುತ್ತಮ ಚಲನಚಿತ್ರ ವಿಭಾಗದ ಪ್ರಶಸ್ತಿಯನ್ನು ಪಡೆದರೆ, ಕನ್ನಡದ ಕಾಂತಾರ ಯಾವ ಚಿತ್ರ ಅಂದ್ರೆ ಯಾವ ಸಿನಿಮಾ ಅಂದ್ರೆ ಕಾಂತಾರ, ಕೆಜಿಎಫ್ ಚಿತ್ರಗಳು 4 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಒಟ್ಟು 7 ಪ್ರಶಸ್ತಿಗಳು ಎಷ್ಟೆಂದ್ರೆ ಸ್ನೇಹಿತರೆ ಒಟ್ಟು 7 ಪ್ರಶಸ್ತಿಗಳು ಕನ್ನಡ ಭಾಷೆಗೆ ಲಭಿಸಿರುವುದು ವಿಶೇಷವಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕನ್ನಡ ಚಿತ್ರರಂಗಕ್ಕೆ ಒಟ್ಟು 4 ಪ್ರಶಸ್ತಿಗಳು ಬಂದಿವೆ ಈ ವಿಭಾಗದಿಂದ. ಮೊದಲ ಬಾರಿಗೆ 1975ರಲ್ಲಿ ಸೊಮ್ಮನದುಂಡಿ ಎನ್ನುವಂತ ಸಿನಿಮಾಕ್ಕೆ ಈ ಪ್ರಶಸ್ತಿಯನ್ನು ಲಭಿಸಿದೆ. ಈ ಸಿನಿಮಾದಲ್ಲಿ ಇದ್ದಂತ ನಟ ಯಾರಪ್ಪ ಅಂದ್ರೆ ಎಂ ವಿ ವಾಸುದೇವರಾವ್. ಯಾರೆಂದ್ರೆ ಎಂ ವಿ ವಾಸುದೇವರಾವ್. 1986ರಲ್ಲಿ ತಬರನ ಕತೆ ನಟ ಯಾರಂದ್ರೆ ಚಾರು ವಾಸನ್. ಅದಾದ ನಂತರ 2014ರಲ್ಲಿ ನಾನು ಅವನಲ್ಲ ಅವಳು ಎನ್ನುವಂತ ಸಿನಿಮಾಕ್ಕೆ ಈ ಪ್ರಶಸ್ತಿಯನ್ನು ಲಭಿಸಿದೆ ಮತ್ತು ನಟ ಯಾರೆಂದರೆ ಸಂಚಾರಿ ವಿಜಯ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2022ರಲ್ಲಿ ಕಾಂತಾರ ಎನ್ನುವಂತ ಸಿನಿಮಾಕ್ಕೆ ಈ ಪ್ರಶಸ್ತಿಯನ್ನು ಲಭಿಸಿದೆ. ಆದರೆ ನಟ ಯಾರೆಂದರೆ ರಿಷಭ ಶೆಟ್ಟಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಿತ್ರ ಯಾವುದಂದ್ರೆ ಆಟಂ. ಯಾವ ಚಿತ್ರ ಎಂದರೆ ಆಟಂ ಚಿತ್ರಕ್ಕೆ 70ನೇ ರಾಷ್ಟ್ರೀಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಲಭಿಸಿದೆ. ಇದು ಯಾವ ಭಾಷೆಯಲ್ಲಿದೆ ಅಂದ್ರೆ ಮಲಯಾಳಂ ಭಾಷೆಯಲ್ಲಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡವರು ರಿಷಬ್ ಶೆಟ್ಟಿ. ಯಾರೆಂದ್ರೆ ರಿಷಬ್ ಶೆಟ್ಟಿ. ಯಾವ ಚಿತ್ರಕ್ಕೆ ಅಂದ್ರೆ ಕಾಂತಾರ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಯಾವುದಪ್ಪ ಅಂದ್ರೆ ಕೆಜಿಎಫ್ 2. ಯಾವುದಂದ್ರೆ ಕೆಜಿಎಫ್ 2. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2023ನೇ ಸಾಲಿನಲ್ಲಿ 69ನೇ ಆವೃತ್ತಿಯ 69ನೇ ಆವೃತ್ತಿ. 2024ರಲ್ಲಿ ನಡೆದಂತದ್ದು 70ನೇ ಆವೃತ್ತಿ. ಆದರೆ 2023ರಲ್ಲಿ ನಡೆದಂತಹ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಎಷ್ಟನೇ ಆವೃತ್ತಿ ಇದೆಯಪ್ಪ ಅಂದ್ರೆ 69ನೇ ಆವೃತ್ತಿಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಾಗಿದೆ. ಇದರಲ್ಲಿ ಅತ್ಯುತ್ತಮ ಚಿತ್ರ ಯಾವುದಂದ್ರೆ ರಾಕೆಟ್ ದಿ ನಂಬಿ ಎಫೆಕ್ಟ್. ಅತ್ಯುತ್ತಮ ಚಿತ್ರ ಯಾವುದಂದ್ರೆ ರಾಕೆಟ್ ದಿ ನಂಬಿ ಎಫೆಕ್ಟ್. ನೆಕ್ಸ್ಟ್ ಅತ್ಯುತ್ತಮ ನಟ ಯಾರೆಂದ್ರೆ ಅಲ್ಲು ಅರ್ಜುನ್. 2023ರಲ್ಲಿ. ಅತ್ಯುತ್ತಮ ನಟಿ ಯಾರೆಂದ್ರೆ ಆಲಿಯಾ ಭಟ್ ಮತ್ತು ಕೃತಿ ಸನೂನ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕನ್ನಡ ವಿಭಾಗದ ಅತ್ಯುತ್ತಮ ಚಲನಚಿತ್ರ ಯಾವುದಂದ್ರೆ ಚಾರ್ಲಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ನ ಹೊಸ ಧ್ವಜ ಮತ್ತು ಲಾಂಛನ ಬಿಡುಗಡೆ ಮಾಡಿತು. ಸುಪ್ರೀಂ ಕೋರ್ಟ್ ನ 75ನೇ ವಾರ್ಷಿಕೋತ್ಸವ ನಿಮಿತ್ತ ಹೊಸ ಧ್ವಜ ಮತ್ತು ಲಾಂಛನವನ್ನು ಯಾರಪ್ಪ ಅಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನಾವರಣಗೊಳಿಸಿದರು. ಇಲ್ಲದ ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸ್ಥಾಪನೆ 75ನೇ ವರ್ಷದ ಸ್ಮರಣಾರ್ಥ ಅಂಚೆ ಚೀಟಿ ಯಾವ್ದಪ್ಪ ಅಂದ್ರೆ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅನಾವರಣಗೊಳಿಸಿದರು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಎಫ್ಡಿಐ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇದರಲ್ಲಿ ವಿಶ್ವದಲ್ಲಿಯೇ
ಮೊದಲ ಸ್ಥಾನದಲ್ಲಿರುವಂತದ್ದು ಯಾವತ್ತಪ್ಪ ಅಂದ್ರೆ ಮಹಾರಾಷ್ಟ್ರ. ನಂಬರ್ 1 ಮಹಾರಾಷ್ಟ್ರ, ನಂಬರ್ 2 ಕರ್ನಾಟಕ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 78ನೇದಪ್ಪ ಅಂದ್ರೆ 78ನೇ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಅವರ 11ನೇ ಸ್ವತಂತ್ರೋತ್ಸವ ಭಾಷಣವಾಗಿದೆ. ಎಷ್ಟನೇದಪ್ಪ ಅಂದ್ರೆ 11ನೇ ಸ್ವತಂತ್ರೋತ್ಸವ ಭಾಷಣವಾಗಿದೆ. ಸತತವಾಗಿ ಮೋದಿ ಅವರು ಕೆಂಪುಕೋಟೆಯಲ್ಲಿ ಭಾಷಣ ಮಾಡುತ್ತಿರುವುದು ಎಷ್ಟನೇ ವರ್ಷ ಅಂದ್ರೆ 11ನೇ ವರ್ಷ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಭಾರತದ ಪ್ರಧಾನ ಮಂತ್ರಿ ಅವರು 2024 ಆಗಸ್ಟ್ 15ರಂದು 78ನೇ ಸ್ವತಂತ್ರೋತ್ಸವ ಭಾಷಣವನ್ನು ಮಾಡಿದರು. ಈ ಮೂಲಕ 11ನೇ ಬಾರಿ, ಎಷ್ಟನೇ ಬಾರಿ ಅಂದರೆ ಸ್ನೇಹಿತರೆ 11ನೇ ಬಾರಿ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ಮಾಡಿ ಮೋದಿ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ, ಯಾರಪ್ಪ ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಅತಿ ಹೆಚ್ಚು ಭಾಷಣ ಧ್ವಜಾರೋಹಣ ಮಾಡಿದ ಪ್ರಧಾನಿಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವವರು ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು. ಇವರು ಎಷ್ಟು ಸರಿ ಭಾಷಣವನ್ನು ಮಾಡಿದ್ದಾರೆ ಅಂದ್ರೆ ಧ್ವಜಾರೋಹಣ ಮತ್ತು ಭಾಷಣವನ್ನು ಮಾಡಿದ್ದು 17 ಬಾರಿ. ನೆಕ್ಸ್ಟ್ ಇವ್ರದಾದ ನಂತರ 2ನೇ ಸ್ಥಾನದಲ್ಲಿರುವವರು ಇಂದಿರಾ ಗಾಂಧಿ. ಇವ್ರು ಎಷ್ಟಪ್ಪ ಅಂದ್ರೆ 16 ಬಾರಿ ಭಾಷಣವನ್ನು ಮಾಡಿದ್ದಾರೆ. ನೆಕ್ಸ್ಟ್ ಅವರ ಬಳಿಕ ನರೇಂದ್ರ ಮೋದಿ ಅವರು, ಪ್ರಸ್ತುತವಾಗಿರುವಂತಹ ನರೇಂದ್ರ ಮೋದಿ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂದ್ರೆ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಭಾಷಣದಲ್ಲಿ ಪ್ರಸ್ತಾಪ ಮಾಡಿದಂತಹ ಪ್ರಮುಖ ಅಂಶಗಳು ಯಾವುವು? ಭಾಷಣದಲ್ಲಿ ಪ್ರಸ್ತಾಪ ಮಾಡಿದಂತಹ ಪ್ರಮುಖ ಅಂಶಗಳು, ಪ್ರಧಾನಿ ಮೋದಿ ಅವರು ತಮ್ಮ ಸುದೀರ್ಘ ಭಾಷಣದಲ್ಲಿ 7 ವಿಷಯಗಳನ್ನು ಪ್ರಸ್ತಾಪಿಸಿದರು. ಮೊದಲನೇದಾಗಿ ಜಾತ್ಯತೀತ ನಾಗರಿಕ ಸಂಹಿತೆ. ಪ್ರಸ್ತುತ ದೇಶದಲ್ಲಿರುವ ನಾಗರಿಕ ಸಂಹಿತೆಯನ್ನು ತಾರತಮ್ಯ ಹೊಂದಿರುವ ಕೋಮು ನಾಗರಿಕ ಸಂಹಿತೆ ಎಂದು ಕರೆದಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಕ್ಕೆ ಜಾತ್ಯತೀತ ನಾಗರಿಕ ಸಂಹಿತೆ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು. ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂದ್ರೆ ಒಂದು ದೇಶ ಒಂದು ಚುನಾವಣೆ. ಒಂದು ದೇಶ ಒಂದು ಚುನಾವಣೆ ಲೋಕಸಭೆ ಹಾಗೂ ರಾಜ್ಯಗಳ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವ ಒಂದು ದೇಶ ಒಂದು ಚುನಾವಣೆಯ ಅಗತ್ಯದ ಬಗ್ಗೆ ನರೇಂದ್ರ ಮೋದಿ ಅವರು ಪ್ರಸ್ತಾಪವನ್ನು ನೀಡುತ್ತಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಭಾಷಣದಲ್ಲಿದ್ದಂತಹ 3ನೇ ಪ್ರಸ್ತಾಪ ಯಾವುದಂದ್ರೆ ಮಹಿಳಾ ಸುರಕ್ಷತೆ. ಕಲ್ಕತ್ತಾದ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಕೊಲೆ ಪ್ರಕರಣವನ್ನು ಭಾಷಣದಲ್ಲಿ ಪ್ರಸ್ತಾಪಿಸಿದ ನರೇಂದ್ರ ಮೋದಿ ಅವರು ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯದ ವಿರುದ್ಧ ರಾಜ್ಯಗಳು ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 4ನೇ ಪ್ರಸ್ತಾಪ ಭ್ರಷ್ಟಾಚಾರದ ವಿರುದ್ಧ ಸಮರಕ್ಕೆ ಕರೆ ನೀಡಿದರು. ನೆಕ್ಸ್ಟ್ 5ನೇದು ನೋಡಿ ಸ್ನೇಹಿತರೆ, ಯುವಕರು ರಾಜಕೀಯಕ್ಕೆ ಬರುವಂತೆ ಕರೆ ನೀಡಿದರು. ನೆಕ್ಸ್ಟ್ 6ನೇ ಪ್ರಸ್ತಾಪ ನೋಡಿ ಸ್ನೇಹಿತರೆ, ಬಾಂಗ್ಲಾದೇಶದ ಸಂತ್ರಸ್ತರಿಗೆ ಅಭಯ ನೀಡಿದರು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2036ರಲ್ಲಿ ಭಾರತದಲ್ಲಿ ಒಲಿಂಪಿಕ್ಸ್ ಆಯೋಜಿಸುವ ಆಶಯ ವ್ಯಕ್ತಪಡಿಸಿದರು. ಸ್ನೇಹಿತರೆ, ನಮ್ಮ ಒಂದು ಚಾನೆಲ್ ನಲ್ಲಿ ಪ್ರತಿನಿತ್ಯದ ಕರೆಂಟ್ ಅಫೇರ್ಸ್ ಸಹ ಲಭ್ಯವಿರುತ್ತವೆ. ಆದ ಕಾರಣದಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.